ನಟಿ ಪವಿತ್ರ ಜಯರಾಮ್ ಅಪಘಾತದಲ್ಲಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಪವಿತ್ರ ಅಗಲಿಕೆ ನೋವು ತಾಳಲಾರದೆ ಆತ್ಮಹತ್ಯೆಗೆ ಯತ್ನ ಆಗಿದೆ. ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತೆಲುಗು ಕಿರುತೆರೆ ನಟ ಚಂದು ನೇಣಿಗೆ ಶರಣಾಗಿರುವಂತದ್ದು. ನಟಿ ಪವಿತ್ರ ಅಗಲಿಕೆ ನೋವು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತೆಲುಗಿನ ಕಿರುತೆರೆ ನಟ ಚಂದು ನೇಣಿಗೆ ಶರಣಾಗಿರುವಂತದ್ದು. ತ್ರಿನಯನಿ ಧಾರಾವಾಹಿಯಲ್ಲಿ ಪವಿತ್ರ ಜೊತೆ ನಟನೆ ಮಾಡ್ತಾ ಇದ್ರು. ಇವರು ಶಿಲ್ಪಾ ಎಂಬುವರನ್ನ ಪ್ರೀತಿಸಿ ಮದುವೆಯಾಗಿದ್ದಂತಹ ಚಂದು ಪವಿತ್ರ ಸಾವಿನಿಂದ ಮನನೊಂದು ಚಂದ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾವು ಗಮನಿಸಿದ್ವಿ, ಪವಿತ್ರ ಜಯರಾಮ್ ಅವರು ನಮ್ಮ ಕನ್ನಡದವರು. ತೆಲುಗಿನಲ್ಲಿ ಬಹಳಷ್ಟು ಹೆಸರು ಮಾಡಿದ್ದಾರೆ. ಸೀರಿಯಲ್ನಲ್ಲಿ ಮೊನ್ನೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಅವರ ಸಾವಿನ ನೋವನ್ನ ತಾಳಲಾರದೆ ಈಗ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಚಂದು ಅವರು. ಅವ್ರ ಜೊತೆನೇ ಇವರು ಕೂಡ ಕೋ ಆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ತೆಲುಗು ಕಿರುತೆರೆ ನಟ ಚಂದು ನೇಣಿಗೆ ಶರಣಾಗಿರುವಂಥದ್ದು. ಹೈದರಾಬಾದ್ನ ಮಣಿಕೊಂಡದಲ್ಲಿರುವಂತಹ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚಂದು ಶಿಲ್ಪಾ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ತೆಲುಗು ಕಿರುತೆರೆ ನಟ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ಪವಿತ್ರ ಜಯರಾಮ್ ಅವ್ರ ಜೊತೆ ಅವ್ರ ಫೋಟೋಗಳು ಕೂಡ ಸಾಕಷ್ಟು ಇದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾವು ಗಮನಿಸಿದ್ದೀವಿ. ಇವರಿಬ್ಬರು ಕೂಡ ಸಾಕಷ್ಟು ಬಾರಿ ಒಟ್ಟಿಗೆ ರೀಲ್ಸ್ ಮಾಡಿದ್ದಾರೆ. ಒಟ್ಟಿಗೆ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆ ಕೂಡ. ಮತ್ತೊಂದು ಕಡೆ ಈ ಒಂದು ಅಪಘಾತ ಆದಂಥ ಸಂದರ್ಭದಲ್ಲಿ ಇದು ಅರ್ಲಿ ಮಾರ್ನಿಂಗ್ ಅಪಘಾತ ಆಗಿತ್ತು. ಆಗ ಇವ್ರಿಗೂ ಕೂಡ ಒಂದಿಷ್ಟು ಏಟುಗಳಾಗಿದ್ವು, ಇವ್ರಿಗೂ ಕೂಡ ಗಾಯಗಳಾಗಿದ್ವು. ಇವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ರು. ಅವರು ಕೂಡ ಆ ಒಂದು ಘಟನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಈಗ ಅವರ ಸಾವಿನ ನೋವು ತಾಳಲಾರದೆ ಈತ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ಪವಿತ್ರ ಜಯರಾಮ್ ಅವರ ಸಾವಿನ ನೋವು ತಾಳಲಾರದೆ ಈತ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ? ಚೇತನ್, ಕಳೆದ ಕೆಲವು ದಿನಗಳ ಹಿಂದೆ ಪವಿತ್ರ ಜಯರಾಮ್ ರಸ್ತೆ ಅಪಘಾತದಲ್ಲಿ ಒಂದು ನಿಧನರಾಗಿದ್ದು, ಅದಾದ ನಂತರ ಅವರ ಆಪ್ತರು ಆದಂತಹ ಚಂದು ಗೌಡ ಏನಿದ್ದಾರೆ ಅವರು ಕೂಡ ಅವರ ಪಾರ್ಥಿವ ದರ್ಶನ ಪಡೆಯುವಂತ ಸಂದರ್ಭದಲ್ಲಿ ಅವರ ಗೆಳತಿಯನ್ನು ನೆನೆದು ತುಂಬಾ ಕಣ್ಣೀರಿಟ್ಟಿದ್ರು. ಅದಾದ ನಂತರ ಕೂಡ ಅವರು ಒಂದಷ್ಟು ಮಾನಸಿಕವಾಗಿ ನೊಂದಿದ್ರು ಅನ್ನುವಂತ ವಿಚಾರ. ಅದೇ ರೀತಿಯಾಗಿ ಇವತ್ತು ಏನು ಅವರು ಮದುವೆ ಅವರ ಫ್ಯಾಮಿಲಿ ಕುಟುಂಬದವರ ಜೊತೆ ಹೋಗಿ ಮಾತನಾಡುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಗಲಾಟೆ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಅದಾದ ನಂತರ ಮನನೊಂದು ಪವಿತ್ರ ಗೌಡ ಕೂಡ ಪವಿತ್ರ ಜಯರಾಮ್ ನಮ್ಮನ್ನ ಕರೀತಾ ಇದ್ದಾರೆ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿ ಅವರು ಇವತ್ತು ಹೈದರಾಬಾದ್ ನಲ್ಲೇ ಒಂದು ಫ್ಯಾನಿಗೆ ನೇಣು ಬಿಗಿದುಕೊಳ್ಳುವ ಮುಖಾಂತರ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರ ತಿಳಿದು ಬಂದಿರುವಂತದ್ದು. ಒಟ್ಟಾರೆಯಾಗಿ ಪವಿತ್ರ ಜಯರಾಮ್ ಅವರ ಒಂದು ನಿಧನದಿಂದ ಇವರು ಕೂಡ ಮಾನಸಿಕವಾಗಿ ನೊಂದಿದ್ರು. ಅದಾದ ನಂತರ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆದಿದೆ ಅನ್ನುವಂತ ವಿಚಾರ ತಿಳಿದು ಬರ್ತಿರುವಂತದ್ದು. ಚೇತನ್, ಓಕೆ, ಫೈನ್, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.